ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋದು ಜೂನ್ 3. ಜೂನ್ ಅಂದರೆ 6ನೇ ತಿಂಗಳು ಮತ್ತು ದಿನಾಂಕ 3. 6 ಕೂಡಿದರೆ 9 ಬರುತ್ತೆ. 6ನೇ ತಿಂಗಳು 3ನೇ ತಾರೀಕು 2 ಕೂಡಿದರೆ 9. ಇನ್ನು ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವಂತಹ ಟೈಮಿಂಗ್ 4 ಗಂಟೆ 5 ನಿಮಿಷ. ಸೊ 4 ಗಂಟೆ 5 ನಿಮಿಷ 4, 5, 2 ಕೂಡಿದರೆ 9 ಬರುತ್ತೆ. ಸೊ ಸಂಖ್ಯಾಶಾಸ್ತ್ರದ ಪ್ರಕಾರ ಈ 9 ತುಂಬಾ ಪವರ್ಫುಲ್ ಅಂತ ಹೇಳಲಾಗುತ್ತೆ. ಯಾವುದೇ ಹೊಸ ಜವಾಬ್ದಾರಿ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ನಂಬರ್ 9 ಶುಭ ಅಂತ ಹೇಳಲಾಗುತ್ತೆ. ಜ್ಯೋತಿಷ್ಯದ ಪ್ರಕಾರ 9ನೇ ಸಂಖ್ಯೆ ಮಂಗಳ ಗ್ರಹವನ್ನು ಪ್ರತಿನಿಧಿಸುತ್ತೆ. ಮಂಗಳ ಅಂತ ಅಂದರೆ ಧೈರ್ಯ, ನಾಯಕತ್ವ ಮತ್ತು ಹೋರಾಟದ ಗುಣ. ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಶೈಲಿಗೂ ಮತ್ತು ಇದಕ್ಕೂ ಒಂದು ಹತ್ತಿರದ ಹೋಲಿಕೆ ಇದೆ. ಹಾಗೆ ನೋಡಿದ್ರೆ 9 ಯೂನಿವರ್ಸಲಿ ಒಂದು ರೀತಿ ಲಕ್ಕಿ ನಂಬರ್ ಅಂತ ಹೇಳ್ತಾರೆ. ಯಾಕಂದರೆ ನವಗ್ರಹ, ನವಮಾಸ ಹೊಟ್ಟೆಯಲ್ಲಿ ಹೊತ್ತು ಮಗುವನ್ನು ಹೇರುವುದು ಅಂದರೆ ಒಂದು ಹೊಸ ಉಗಮ, ಒಂದು ಹೊಸ ಥರ ಉಗಮ. ಹೀಗಾಗಿ ನವಮಾಸ, ನವಗ್ರಹ ಮತ್ತು ನವರಾತ್ರಿ ಇವೆಲ್ಲವೂ ಕೂಡ ಒಂದು ಹೊಸ ಥರ ಸಂಕೇತ. ಹಾಗಾಗಿನೇ ಒಂದು ಪೂರ್ಣತೆ, ದೈವಿಕ ಪರಿಪೂರ್ಣತೆ ಮತ್ತು ಗಣಿತದ ನಂಬರ್ಸ್ ತಗೊಂಡ್ರೆ ಏಕ ಅಂಕಿಯ ಕಡೆಯ ಸಂಖ್ಯೆ ಈ 9. ಇನ್ನು ನೀವು 9 ಜೊತೆಗೆ ಯಾವುದಾದ್ರೂ ಗುಣಾಕಾರ ಮಾಡಿರಿ 9 ಬರುತ್ತೆ ಯಾವುದೇ ಸಂಖ್ಯೆ ಜೊತೆಗೆ.